ಕೃತಕ ಮಳೆ, ಮಳೆ ಬಿಲ್ಲೆ ಅಂತ ಡ್ಯಾನ್ಸ್ ಕೂಡ ಆಡ್ಬೋದು. ಅಲ್ಲಿ ನೋಡ್ರೆ ಸಖತ್ತಾಗಿ ಬೀಳ್ತಾ ಇದೆ. ಈ ತರ ಒಂದು ಸೆಟಪ್ ಮಾಡ್ಕೊಂಡ್ರೆ ಖಂಡಿತ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಎಲ್ಲೋ ಅಲ್ಲೋ ಇಲ್ಲೋ ದೂರ ಹೋಗೋದ್ ಬೇಕಾಗಿಲ್ಲ. ಮಕ್ಳು ಮರಿಗಳನ್ನೆಲ್ಲ ತಗೊಂಡ್ಬಂದು ಒಂದು ಪುಟ್ಟದಾಗಿ ಸೌಂಡ್ ಸಿಸ್ಟಮ್ ಇಟ್ಕೊಂಡ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಹೊತ್ತು ಯಾವ್ದಲ್ಲಿ ಇದು ಮಧ್ಯಾಹ್ನದ ಹೊತ್ತು ಬಿಸ್ಲಾಗ ಆರಾಮಾಗಿ ನೆನ್ಕೊಂಡು ಬಲಗಡೆ ನೋಡ್ಬೋದು ಇಲ್ಲಿ. ಇದು ನೆಟಾಫಿಮ್. ಬಲಗಡೆ ನೋಡ್ಬೋದು ನೋಡಿ ಕ್ಯಾರೆಟ್ಗೆ. ಇದು ನೆಟಾಫಿಮ್. ನೆಟಾಫಿಮ್ ಇದು ಒಂದ್ ಎಕರೆಗೆ ನಮ್ಗೆ ಆಲ್ಮೋಸ್ಟ್ 40,000, 39,000 ಇಂದ 40,000 ಇದು ಒಂದು ಎಕರೆಗೆ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜನಗಳಲ್ಲೇ ನೋಡಿದಾಗ ಒಬ್ಬರದು ದೊಡ್ಡದು ಒಬ್ಬರದು ಚಿಕ್ಕದು ಹಿಂಗೆಲ್ಲ ಇರ್ತದಲ್ಲ, ತಪ್ಪಾಗಿ ತಿಳ್ಕೊಂಬೇಡಿ, ಮನಸ್ಸು ಬೇರೆ ತರ ಅರ್ಥ ಮಾಡ್ಕೊಂಬೇಡಿ. ಅದೇ ತರನೇ ಸ್ಪ್ರಿಂಕ್ಲರ್ ಇರಿಗೇಷನ್ಗಳಲ್ಲಿ ತಗೊಂಡಾಗ ದೊಡ್ಡ ಸ್ಪ್ರಿಂಕ್ಲರ್ ಇರ್ತದೆ, ಚಿಕ್ಕ ಸ್ಪ್ರಿಂಕ್ಲರ್ ಇರ್ತದೆ. ಚಿಕ್ಕ ಸ್ಪ್ರಿಂಕ್ಲರ್ಗಳು ಸುಮಾರು ಒಂದು 7 ಅಡಿ 8 ಅಡಿ ಸ್ಪ್ರಿಂಕ್ಲಿಂಗ್ ಮಾಡಿದ್ರೆ, ಈ ತರ ದೊಡ್ಡ ಸ್ಪ್ರಿಂಕ್ಲರ್ಗಳು ಎಷ್ಟಡಿ ಸ್ಪ್ರಿಂಕ್ಲಿಂಗ್ ಮಾಡ್ತದೆ, ಸೊ ಇವ್ರು ಏನಕ್ಕೆ ಹಾಕಿದ್ದಾರೆ ಮತ್ತೆ ಯಾವ ಜಾತಿದು ಇದು, ಸೊ ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಲ್ಲಿ ಇದೆ. ಇದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಯಾವ ರೀತಿ ನೀರ್ ಚಿಮ್ಮುತ್ತೆ ಎಲ್ಲ ಈಗ ಮುಂದೆ ಬರ್ತಾ ಇರ್ತದೆ. ನೀವು ನೋಡ್ತಾ ಇರಿ, ನಿಮ್ ಸಹಕಾರ ಕೊಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ಆನ್ ಮಾಡಿದಾಗ ಯಾವ ರೀತಿ ಓಡುತ್ತೆ ನೋಡೋಣ. ಬರ್ಬೇಕು ದೊಡ್ಡ ರೈತರು. ಓಹೋ ಮಳೆ ಮಳೆ ಮಳೆನಲ್ಲಿ ಅಲ್ಲ, ಇದು ಯಾವ್ದಿದು ಬೇಸಿಗೆನಾಗ ಮಳೆಗಳನ್ನೆಲ್ಲ ತೋಟದಾಗ ಬರ್ಸ್ಕೊಂತ ಇದೀರಾ? ಇವಾಗ ಬೇಸಿಗೆನಲ್ಲಿ ಮಳೆ ಬರಲ್ಲ, ಅದರಿಂದ ತಣ್ಣಗ ಇರ್ಲಿ ಅಂತ ಮಾಡ್ಕೊಂಡ್ರೆ. ತಣ್ಣಗಿರ್ಲಿ ಅಂತ, ಗಿಡಗಳು ತಣ್ಣಗಿರ್ಲಿ ಅಂತ. ಗಿಡಗಳಿಗೂ ತಣ್ಣಗಿರ್ಬೇಕು, ನನಗೂ ತಣ್ಣಗಿರ್ಬೇಕು. ಮೇನ್ ಇದು ಮಾಡೋದು ಆಬ್ಜೆಕ್ಟ್ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡಲ್ಲ ಏನಕ್ ಮಾಡಿದಿರಿ ಅಂತ. ನೀವ್ ಏನಕ್ ಕೇಳ್ರಿ, ಆಮೇಲೆ ನಾನು ಹೇಳ್ತೀನಿ ಏನಕ್ ಮಾಡೋದು, ಏನಕ್ ಮಾಡಿರೋದು ಅಂತ. ನಾನೇ ಕೇಳ್ಬೇಕು, ಇನ್ನ ನಾನ್ ಕೇಳಿದ್ರೆ ಇನ್ನಾರು ಕೇಳ್ತಾರೆ. ನೀವ್ ಕೇಳಕ್ ಮುಂಚೆ ನಾನು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಸರಿ ನಾನ ಆಯ್ತು. ಇವಾಗ ಈ ಸ್ಪ್ರಿಂಕ್ಲರ್ ಬಂದು ಯಾವ ಜಾತಿಗೆ ಸೇರಿರೋಂಥದ್ದಣ್ಣ? ಇದು ಫಸ್ಟ್ ಅಂದ್ರೆ ಜೈನ್ ಸ್ಪ್ರಿಂಕ್ಲರ್ ಗೆ, ಜೈನ್ ಕಂಪನಿ ಗೊತ್ತಿರ್ಬೋದಲ್ವಾ. ನೆಟಾಫಿಮ್ ಬಿಟ್ರೆ ಜೈನ್ ಕಂಪನಿ ಸೇರೋದು. ಇನ್ನ ಹೆಸರು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ ಜೈನ್ ಅಂತ ಇದೆ. ಮೊಬೈಲ್ ನೆನೀತದೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. 100% ಜೈನ್ ತೋರ್ಸೋದೇನಿಲ್ಲ. ನೋಡ್ತಿದ್ದೀರಾ ಜೈನ್ ಅಣ್ಣ. ಇನ್ನ ಈ ಸ್ಪ್ರಿಂಕ್ಲರ್ ಬಂದು ಎಷ್ಟು ದೂರಕ್ಕೆ, ಇವಾಗ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ, ಮನ್ಸರಲ್ಲಿ ಇದ್ದಂಗೆ ಒಬ್ಬರದು ದೊಡ್ಡದು ಒಬ್ಬರದು ಚಿಕ್ಕದಿರ್ತದೆ. ಏನ ಅದೇ ತಪ್ಪು ತಿಳ್ಕೊಂಬೇಡ್ರಿ, ಮನ್ಸು ಚಿಕ್ಕದು ದೊಡ್ಡದು ಇರ್ತದೆ. ಚಿಕ್ಕ ಸ್ಪ್ರಿಂಕ್ಲರ್ ಆಲ್ಮೋಸ್ಟ್ ಸುಮಾರು ಜನ ನೋಡಿದ್ದಾರೆ. 7-8 ಅಡಿ ಚಿಮ್ತದೆ. ಇದೆಷ್ಟು ಅಡಿ ಚಿಮ್ತದಣ್ಣ? ಇದು ಕಂಪ್ನಿಯವ್ರು 35 ಅಡಿಗೆ ಹೇಳ್ತಾರೆ. ನಾವು 28ರಿಂದ 30 ಅಡಿಗೆ ಹಾಕೊಂಡ್ರೆ ಎಕ್ಸಾಕ್ಟ್ ಆಗಿ ಸರ್ ಹೋಗುತ್ತೆ. ನಾವು ಸದ್ಯಕ್ಕೆ ಫಿಟ್ ಮಾಡೋದು 35 ನೋಡ್ಬೋದು. ಅಲ್ಲಿ 30 ಅಡಿ ಫೀಟ್ ಅಲ್ಲಿ ಮಾಡೋದು ನೋಡಿ, ಇಲ್ಲಿಗೆ ಬರ್ತಾ ಇದೆ ನೋಡಿ. 30 ಅಡಿ ಇಲ್ಲವರೆಗೂ ಹೊಡಿತಾ ಇದೆ. ಈ ಸ್ಪ್ರಿಂಕ್ಲರ್ ಕರೆಕ್ಟ್ ಆಗಿ 30ರಿಂದ 35 ಸ್ಪ್ರಿಂಕ್ಲರ್ ಹೊಡಿತಾ ಇದೆ. ಅದೊಂದೇ ಸಾಕಾಗಿತ್ತಲ್ಲ, ಇದೇನಕ್ಕೆ ಹಾಕಿರೋದು? ಇದು ಅದ್ರ ಹತ್ರ ಹೊಡಿಬೇಕು, ಅದು ಇದ್ರ ಹತ್ರ ಹೊಡಿಬೇಕು ನೋಡಿ. ಇದು 2 ಸೈಡ್ ಬರುತ್ತೆ ನೋಡಿ. ಇಲ್ಲಿ ಅದ್ರಲ್ಲಿ ನಿಮ್ಗೆ ಡಬಲ್ ಸೈಡ್ ಅಲ್ಲಿ ತೋರಿಸ್ತೀನಿ. ಒಂದ್ ಸೈಡ್ 10 ಅಡಿಗೆ ಸ್ಪ್ರೇ ಮಾಡುತ್ತೆ, ಇನ್ನೊಂದ್ ಸೈಡ್ 15-30 ಅಡಿಗೆ ಸ್ಪ್ರೇ ಮಾಡುತ್ತೆ. ಆತರ ಒಂದ್ರಲ್ಲಿ ಡಬಲ್ ಅಲ್ಲಿ ಮಿಷನ್ ಗನ್ ಶೂಟ್ ಮಾಡ್ದಂಗೆ ಅಂತದ. ಇದು ಆಫ್ ರೌಂಡ್ ಅಂತ. ಈಗ ನೋಡ್ಬೋದು, ಇಲ್ಲಿ ತೋಟದಿಂದ ಈಚೆ ದಾರಿ ಐತಲ್ಲ, ಈ ದಾರಿ ಕಡೆ ನಂದೇ ಇಲ್ಲ. ಇದನ್ನ ಲಾಕ್ ಮಾಡೋದು. ಲಾಕ್ ಮಾಡ್ಬಿಡಿ. ಗಿಡನ ನೋಡಿ, ನಮ್ಗೆ ಎಲ್ಲಿ ಬೇಕು ನೀರ್ ಅಲ್ಲಿ ನೋಡಿ, ಈ ತರ ಗ್ರೀನ್ ಕಲರ್ ಇರ್ತಲ್ವಾ, ಇದನ್ನ ಹಿಂದಕ್ಕೆ ಮುಂದಕ್ಕೆ ಎಳ್ಕೊಂಡು ನೋಡಿ ಎಡ್ಜ್ ಇದು ಯಾವ ಕಡೆ ಎಲ್ಲಿ ಸ್ಟಾಪ್ ಬೇಕು ನೀರ್ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಗೆ ಲಾಕ್ ಮಾಡ್ಬಿಟ್ರೆ ಅಲ್ಲಿಗೆ ನಿಂತ್ಕೊಂಡು ಆಫ್ ರೌಂಡ್ ಅಂತ. ಇದು ಒಳಗಡೆ 360 ಫುಲ್ ರೌಂಡ್, ಒಳಗಡೆ ಆಫ್ ರೌಂಡ್ 360. ಇದು 180 ಡಿಗ್ರಿ ಆಫ್ ರೌಂಡ್ ಅಂತ, ಫುಲ್ ರೌಂಡ್ ಅಂತ ಒಂದು ಕಾಮನ್ ಆಂಗಲ್ಗಳು. ಸರಿನಪ್ಪ, ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ. ಸರಿ, ಸ್ಪ್ರಿಂಕ್ಲರ್ ಇಂದ ಸ್ಪ್ರಿಂಕ್ಲರ್ಗೆ 30-35 ಅಡಿ ಹಾಕೊಬಹುದು. 30 ಅಡಿ ಸ್ಟ್ಯಾಂಡರ್ಡ್. ಸರಿ, ಈಗ ಒಟ್ಟಾರೆ ಈ ಒಂದು ವಿಸ್ತೀರ್ಣ ಎಷ್ಟಿರ್ಬೋದು? 1 ಎಕರೆ ಎಕ್ಸಾಕ್ಟ್ ಆಗಿ. 1 ಎಕರೆ. ಎಷ್ಟು ಸ್ಪ್ರಿಂಕ್ಲರ್ ಹಾಕಿರ್ತೀರಾ? ಇದು ಫುಲ್ ಆಫ್ ರೌಂಡ್ ಬಂದ ಸ್ಪ್ರಿಂಕ್ಲರ್ ಈಗ ನೋಡಿದವಲ್ಲ ಬಾರ್ಡರ್ ಅಲ್ಲಿ, ಇದು ಬಂದು 20 ಹಾಕಿದೀವಿ. ಈ ಲೈನ್ ಗೆ 10, ಆ ಕಡೆ ಲಾಸ್ಟ್ ಲೈನ್ ಅಲ್ಲಿ 10, ಮಿಡ್ಲ್ ಅಲ್ಲಿ 40 ಸ್ಪ್ರಿಂಕ್ಲರ್ ಕೂತ್ಕೊಂಡು 40, ಒಟ್ಟಾರೆ 60 ಸ್ಪ್ರಿಂಕ್ಲರ್ 1 ಎಕರೆ. 1 ಎಕರೆಗೆ ಎಕ್ಸಾಕ್ಟ್ ಆಗಿ 60 ಸ್ಪ್ರಿಂಕ್ಲರ್. ಸರಿ ಅಣ್ಣ, ಈಗ ಪೈಪುಗಳು ಬಂದು ನಾರ್ಮಲ್ ಆಗಿ ಈಗ 20 mm ಇದೆಲ್ಲ ಹಾಕೊಂತೀರಿ ಇದಕ್ಕೆ, ಜೈನ್ ಚಿಕ್ಕ ಸ್ಪ್ರಿಂಕ್ಲರ್ ಪ್ಲೈನ್ ಲ್ಯಾಟ್ರಲ್. ಇದಕ್ಕೆ ಪ್ಲೈನ್ ಪೈಪು ಎಷ್ಟು ಇದ್ರದ್ದು ಹಾಕಿದೀರಾ? 32 mm. ಅದು 32 mm. 1 ಇಂಚ್ ಬರುತ್ತಾ? 1 ಇಂಚ್ ಬರುತ್ತೆ. 1 ಇಂಚ್ ನೋಡ್ತಿರ್ಬೋದು. 32 mm ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ 32 mm ಇಲ್ಲಿದೆ ನೋಡಿ. 32 mm ಪೈಪ್, ಲಾಸ್ಟ್ 32 mm. 32 mm ಪೈಪ್. ಓಕೆ, ಒಂದು ಪೈಪ್ ಅಲ್ಲಿ ಎಷ್ಟು ಸ್ಪ್ರಿಂಕ್ಲರ್ ಓಡುತ್ತೆ ಇದು? ಒಂದು ಸ್ಪ್ರಿಂಕ್ಲರ್ ಅಲ್ಲಿ ಬೇರೆಯವರು ಕ್ಯಾರೆಟ್ ಹಾಕಿರೋದು 8 ಹಾಕಿರೋದು ನೋಡಿದ್ದೇವೆ. ನಾವಿರಲ್ಲಿ 6 ಸ್ಪ್ರಿಂಕ್ಲರ್ ಕುಳ್ಳಿಸಿದ್ದೀವಿ. 6, 1 2 3 4 5 6 ಸ್ಪ್ರಿಂಕ್ಲರ್ ಕುಳ್ಸಿದ್ದೀವಿ. ಈ ಕಡೆ 6, ಆ ಕಡೆ 6, 8 ಹಾಕೋಬಹುದಾ? 8 ಹಾಕ್ಬೋದು. 8 ಹಾಕಿರೋದು ನೋಡಿದ್ದೀವಿ ನಾವು. ಓಕೆ,
ಇದು ಬಂದು ಪೈಪ್ ಇಷ್ಟು ದಪ್ಪದ ಹಾಕೋಬೇಕು. ಈಗ ಒಂದು ಸೆಟ್ ಸ್ಪ್ರಿಂಕ್ಲರ್ ಬೆಲೆ ಈ ರಾಡು ಆ ಸ್ಪ್ರಿಂಕ್ಲರ್ ಎಲ್ಲ ಸೇರಿ ಎಷ್ಟಾಗುತ್ತೆ? ಎಲ್ಲ ನಮ್ಗೆ 520 ರಿಂದ 540 ರೂಪಾಯಿ ಆಗುತ್ತೆ. ಅದು ಏಜೆನ್ಸಿ ಮೇಲೆ ಡಿಪೆಂಡ್. ಕೆಲವರು ನಿಮ್ಗೆ ಬೇಕಿದ್ರೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದೇ ಮೆಟೀರಿಯಲ್, ಒಂದೇ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲಾನು ಒಂದ್ ಏಜೆನ್ಸಿ ಹತ್ರ ಬಿಲ್ ಹಾಕ್ಸ್ಬೇಕಾದ್ರೆ ಮತ್ತೊಂದ್ ಏಜೆನ್ಸಿ ಹತ್ರ ಬಿಲ್ ಹಾಕ್ಸಿದ್ರೆ 6200 ರೂಪಾಯಿ ಡಿಫ್ರೆನ್ಸ್ ಬಂದಿದೆ. ಒಬ್ರ ಹತ್ರ 6200 ಜಾಸ್ತಿ ಆಗಿದೆ. ಕಡಿಮೆ ಯಾರ ಹತ್ರ ಬಂದಿದೆ ಅವ್ರ ಹತ್ರ ಹಾಕ್ಸ್ಕೊಂಡಿದೀವಿ. ಎಲ್ಲ A to Z ಜೈನ್ ಕ್ವಾಲಿಟಿ ಇದೆ, ಲೋಕಲ್ ಯಾವ್ದು ಬೇರೆ. ಓಕೆ, ಈಗ ನೀವ್ ಹೇಳಿದ್ರಿ ಇದೊಂದು 520 ರಿಂದ 540 ರೂಪಾಯಿ ಆಗ್ಬೋದು ಅಂತ. ಈಗ ಪೈಪು ಏನಿದೆ ಪ್ಲೈನ್ ಪೈಪು ಒಟ್ಟಾರೆ 1 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ? ಈಗ ಇದ್ರಲ್ಲಿ ಬಂದು 450 ಮೀಟರ್ ಹಾಕಿದ್ದೀವಿ. 32 mm 450 ಮೀಟರ್ ಒಂದ್ ಎಕರೆನಾಗೆ. 1 ಎಕರೆ 5 ಗುಂಟೆನೋ ಬರುತ್ತೆ. ಇದು 1 ಎಕರೆಗಿನ ಜಾಸ್ತಿನೇ ಬರುತ್ತೆ. 450 ಮೀಟರ್ ಬರುತ್ತೆ ಎಕ್ಸಾಕ್ಟ್ ಆಗಿ. ನಾನು ಹೇಳ್ತಾರೆ ನಂಬರ್. ನಾನೊಂದು ಈ ಕಂಬಿ ಇದು ಎಲ್ಲ ತಗೊಂಡು ಈಗ ಸ್ಪೇರ್ ಆಗಿ ಹೇಳೋದ್ ಬೇಡ. ಒಂದೊಂದ್ ಕಡೆ ರೇಟ್ ಇರ್ಬೋದು. ಈ ಕಂಬಿ 60 ರೂಪಾಯಿ ಬೀಳುತ್ತೆ, ಇದು ಸ್ಪ್ರಿಂಕ್ಲರ್ ಬಂದು 180 ಚಿಲ್ಲರೆ ಬೀಳುತ್ತೆ, ಲ್ಯಾಟ್ರಲ್ ಆ ರೇಟ್, ಆತರ ಏನು ಬೇಡ. ಎಕ್ಸಾಕ್ಟ್ ಆಗಿ ನಮ್ಗೆ ಈಗ 60 ಸ್ಪ್ರಿಂಕ್ಲರ್ ಫುಲ್ ರೌಂಡ್ ಹಾಫ್ ರೌಂಡ್ ಎಲ್ಲ ಸೇರಿ ನಮ್ಗೆ 31,500 ಆಗಿದೆ. 31,500 ಎಲ್ಲ ಟೋಟಲ್ ಎಲ್ಲ PVC ಬಿಟ್ಟು. ಹೌದು, ಒಟ್ಟಾರೆ ಇದೊಂದು. ಇನ್ನು ನಾರ್ಮಲ್ ಆಗಿ ಜೈನ್ ಸ್ಪ್ರಿಂಕ್ಲರ್ ಎಕರೆಗೆ ಚಿಕ್ಕ ಸ್ಪ್ರಿಂಕ್ಲರ್ ತಗೊಂಡ್ರೇನು ಅದೇ ರೇಟೇ ಬರುತ್ತೆ. ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ನೀವು ತಗೊಳ್ಳೋದ್ರ ಮೇಲೆ ಇರುತ್ತೆ. ಇವಾಗ ರಾಡ್ ಬರ್ತದೆ, ರಾಡ್ ತಗೊಂಡ್ರೆ 10 ರೂಪಾಯಿ ಜಾಸ್ತಿ ಬೀಳ್ತದೆ. ಮತ್ತೆ ಇದು ಬರ್ತದೆ, ಇದು ಪ್ಲಾಸ್ಟಿಕ್ ಲೋಕಲ್ ಪೈಪ್ ಪ್ಯಾಡ್ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಲ್ಲ ಒಟ್ಟಾರೆ ಒಂದು 30 ರಿಂದ 35,000 40,000 ಒಳಗಡೆ ಎಲ್ಲ ಟೋಟಲ್. 1 ಎಕರೆಗೆ ಇದು PVC ಪೈಪ್ ಎಲ್ಲ 35,000 ರೂಪಾಯಿ. 35,000 ರೂಪಾಯಿ. ಓಕೆ, ಇದು ಹಾಕಿರುವಂತ ಮೂಲ ಉದ್ದೇಶ ಇವಾಗಾದ್ರೂ ಹೇಳ್ಬೇಕು. ಮೂಲ ಉದ್ದೇಶ ಏನಿಲ್ಲ, ಇಲ್ಲಿ ಸಿಂಪಲ್ ಆಗಿ ನೋಡಿ, ಇದು ಟ್ರಿಪ್ಸ್ ಮೇನ್. ಇವಾಗ ಬೇಸಿಗೆನಲ್ಲಿ ಟ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೋಡಿ ಇಲ್ಲಿ ಯಾವ ರೇಂಜ್ ತಿಂತಾ ಇದೆ ಅಂತ. ಅಯ್ಯೋ, ಎಲ್ಲ ಕಚ್ಚಿ ಎಲ್ಲ ಆ ಟ್ರಿಪ್ಸ್ ನ ನಾವು ಒಂದು ಸ್ಪ್ರೇ ಔಷಧಿಗೆ 4,500 5,000 ತಗೊಂಡ್ ಸ್ಪ್ರೇ ಮಾಡಿದ್ರೆ ಒಂದು ಟ್ರಿಪ್ಸ್ ಆಯ್ತಲ್ಲ. ಕಾರಣ ಏನಂತ ಕೇಳಿದ್ರೆ ಈಗ ಟೆಂಪರೇಚರ್ ನಿಮ್ಗೆ ಗೊತ್ತಿರ್ಬೋದು, ಹೆವಿ ಟೆಂಪರೇಚರ್ ಇದ್ರೆ ಬೇಗ ಅವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಟ್ರಿಪ್ಸ್ ಗಳು ಅಂತ. ಅದಕ್ಕೆ ನೀರು ನಾವು ಚೆನ್ನಾಗಿ ಹೊಡೆದಾಗ ಕೂಲ್ ಆಗಿ ತೋಡನ್ ಕೂಲ್ ಮಾಡ್ಕೊಂತ ಊದ್ಮೇಲೆ ನೀರ್ ನಿಂತ್ಕೊಂಡ್ರೆ ಅದು ಎಗ್ ಹ್ಯಾಚಿಂಗ್ ಅಂದ್ರೆ ಮೊಟ್ಟೆಗಳು ಇಡೋದನ್ನು ಕಂಟ್ರೋಲ್ ಆಗುತ್ತೆ. ಆಮೇಲೆ ನಾವು ಈ ತರ ಚೆನ್ನಾಗಿ ಕೂಲ್ ಮಾಡಿ ಆಮೇಲೆ ಮಾರನೇ ದಿವಸ ಸಂಜೆ ಔಷಧಿ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಉದ್ದೇಶದಿಂದ ಬೇಸಿಗೆಯಲ್ಲಿ ವರ್ಕೌಟ್ ಆಗುತ್ತೆ ಅಂತ ಮಾಡಿದೀವಿ ಅಷ್ಟೇ. ಯಾಕೆಂದ್ರೆ ಈಗ 4-5 ಕೋಟ ಸ್ಪ್ರೇ ಮಾಡೋದಕ್ಕೆ 20-30 ಸಾವಿರ ಬೇಕು. ಅದೇ 30 ಸಾವಿರ ಹಾಕ್ಬಿಟ್ರೆ ನಾವು ಪರ್ಮನೆಂಟ್ ಇದು ನಮ್ಗೆ ನೀರಾವರಿ ಇರ್ತಲ್ಲ, ಈ ಬೆಳೆಗಾದ್ರೆ ಕಿತ್ಬಿಟ್ಟು ಬೇರೆ ಬೆಳೆಗೆ ಬೇಕಾದ್ರೂ ಹಾಕೋಬಹುದು. ಯಾವ್ದಕ್ಕಾದ್ರೂ ಹಾಕೋಬಹುದು. ಇವಾಗ ಇನ್ನೇನೇನ್ ಬೆಳೆಗಳಿಗೆ ಬಳಕೆ ಮಾಡಬಹುದು ನಿಮ್ಮ ಇದ್ರ ಪ್ರಕಾರ? ಇದ್ರಲ್ಲಿ ನನ್ನ ಪ್ರಕಾರ ಸ್ಮೂತ್ ಆಗಿ ಬರ್ತಕ್ಕಂಥ ಸೊಪ್ಪುಗಳು, ಈಗ ಈ ಚಕ್ಕೋತಿ ಸೊಪ್ಪು, ಮೆಂತೆ ಸೊಪ್ಪು ಈ ತರ ಆಗ್ಬಾರ್ದು. ಈ ತರ ಸೊಪ್ಪುಗಳಿಗೆ ಆಗೋದಿಲ್ಲ, ಯಾಕಂದ್ರೆ ಹನಿಗಳು ಫೋರ್ಸ್ ಆಗಿ ಬೀಳುತ್ತಲ್ವ, ಅವಾಗ ಏಟ್ ತಿನ್ಬಿಡುತ್ತೆ ಸೊಪ್ಪು. ಚಕ್ಕೋತಿ ಸೊಪ್ಪು ಗೊತ್ತಲ್ಲ, ಸಾಫ್ಟ್. ಇವೆಲ್ಲ ಈ ಜೋಳಗಳಿಗೆ ಮತ್ತೆ ಈ ತೋಟಗಾರಿಕೆ ಬೆಳೆ ಕ್ಯಾರೆಟ್ಗಳಿಗೆ ಎಲ್ಲ ಮಾಡಬಹುದು. ಆತರ ಕ್ಯಾರೆಟ್ ಎಲ್ಲ ಬೆಳೆದಿದ್ದಾರೆ, ಬೇಕಾದ್ರೆ ಅದು ವಿಡಿಯೋ ನಿಮ್ ಕ್ಲಿಪ್ ಕೊಡ್ತೀನಿ. ಕ್ಯಾರೆಟ್ ಮಾಡ್ಬೋದು. ಮತ್ತೆ ಸಾಫ್ಟ್ ಆಗಿರೋ ಸೊಪ್ಪುಗಳು ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆಗಳು ಮಾಡ್ಬೋದು. ಒಟ್ಟಾರೆ ಒಂದು ಈ ಜೈನ್ ದೊಡ್ಡ ಸ್ಪ್ರಿಂಕ್ಲರ್ ಬಗ್ಗೆ ಇಷ್ಟೆಲ್ಲ ದೊಡ್ಡ ಮನಸ್ಸಿಂದ ಮಾಹಿತಿ ಕೊಟ್ಟಿದ್ದೀರಾ. ಆಮೇಲೆ ಇನ್ನೂ ಒಂದು ನೆಟಾಫಿಮ್ ಸ್ಪ್ರಿಂಕ್ಲರ್ ಮಾಡೋದಕ್ಕೆ 1 ಎಕರೆಗೆ ನಮ್ಗೆ ಹತ್ತತ್ರ 40,000 ರೂಪಾಯಿ ಬರುತ್ತೆ 1 ಎಕರೆಗೆ. ಯಾವ್ದು? ನೆಟಾಫಿಮ್. ಈ ಕಡೆ ಬಲಗಡೆ ನೋಡ್ಬೋದು, ಇಲ್ಲಿ ಇದು ನೆಟಾಫಿಮ್. ಬಲಗಡೆ ನೋಡ್ಬೋದು ನೋಡಿ, ಕ್ಯಾರೆಟ್ಗೆ ಇದು ನೆಟಾಫಿಮ್. ನೆಟಾಫಿಮ್ ಇದು 1 ಎಕರೆಗೆ ನಮ್ಗೆ ಆಲ್ಮೋಸ್ಟ್ 40,000, 39 ರಿಂದ 40,000 ಬಿದ್ದು 1 ಎಕರೆಗೆ. ಈ ತರ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕಂದ್ರೆ ನಮ್ಗೆ 30,000 ರೂಪಾಯಿ ಬಿದ್ದಿದೆ. ಸರಿ, ಈಗ ಒಟ್ಟಾರೆ 60 ಸ್ಪ್ರಿಂಕ್ಲರ್ ಓಡ್ತಾ ಇದೆ ಇದರಲ್ಲಿ. 60 ಸ್ಪ್ರಿಂಕ್ಲರ್ಗೆ ಸರಿ ಸುಮಾರು ಎಷ್ಟು ಪ್ರೆಷರ್ ನೀರು ಕೊಡ್ಬೇಕಾಗುತ್ತೆ? 1 kg ಪ್ರೆಷರ್ ಅಲ್ಲಿ ಕೊಡಬೇಕು. ಸಾಮಾನ್ಯವಾಗಿ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಈಗ 60 ಸ್ಪ್ರಿಂಕ್ಲರ್ನ ಈಗ ಅರ್ಧ ಎಕರೆ ಲೆಕ್ಕ ತಗೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಿಂಪಲ್ ಫಾರ್ಮುಲಾ, ಅರ್ಧ ಎಕರೆಗೆ 30 ಸ್ಪ್ರಿಂಕ್ಲರ್ ಕುತ್ಕೊಳ್ಳುತ್ತೆ. ನಮ್ ಕೃಷಿ ಹೊಂಡದಲ್ಲಿ ಬರೀ 2 HP ಮೋಟರ್ ಅಲ್ಲಿ ಹೋಗ್ತಾರೆ. ಕೃಷಿ ಹೊಂಡದಲ್ಲಿ 2 HP ಮೋಟರ್ ಅಲ್ಲಿ ಅರ್ಧ ಸರಿಯಾಗಿ 30 ಸ್ಪ್ರಿಂಕ್ಲರ್ ಹೋಗುತ್ತೆ. ಆಮೇಲೆ ನಿಮ್ದು 20 HP ಮೋಟರ್ ಸಬ್ಮರ್ಸಿಬಲ್ ಪಂಪ್ ಮೋಟರ್ ಅಥವಾ 5 HP ಸಂಪ್ ಮೋಟರ್ ಇದ್ರೆ ಆರಾಮಾಗಿ 50 ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತೀವಿ 1 ಎಕರೆಗೆ ಒಂದೇ ಸಲ ಬಿಡಬಹುದು. ಓಕೆ, ನಿಮ್ದು ಮೋಟರ್ ಚಿಕ್ಕದಾಗಿರೋದ್ರಿಂದ ಅರ್ಧ ಡಿವೈಡ್ ಮಾಡಿ ನೋಡ್ತಾರೆ. ತೋಟ ಬಂದು ಫುಲ್ ಓಡ್ತಾ ಇದೆಯಲ್ವಾ, ಇದು 2 HP ಮೋಟರ್ ಪ್ಲಸ್ ಸಬ್ಮರ್ಸಿಬಲ್ ಮೋಟರ್, ಬೋರ್ ಮೋಟರ್ ಎರಡರದ್ದು ಸೇರಿಸಿ ನೀರು ಬಿಟ್ಟಿದ್ದೀರಾ. ಸೇರಿದ್ರಿಂದ 60 ಸ್ಪ್ರಿಂಕ್ಲರ್ ಸ್ಪ್ರೇ ಆಗ್ತಾ ಇದೆ. ಓಕೆ, ಬರೀ 2 HP ಮೋಟರ್ ಅಂದ್ರೆ ಅರ್ಧ ಎಕರೆಗೆ, ಅರ್ಧ ಎಕರೆ ಅಂತ ಕಡಿಮೆ ಪ್ರದೇಶ ಏನಲ್ಲ. ಅರ್ಧ ಎಕರೆಗೆ ನಾವು ಡಿವೈಡ್ ಮಾಡ್ಕೊಂಡು ಅರ್ಧ ಎಕರೆ ಸ್ಪ್ರೇ ಮಾಡ್ಕೊಂಡ್ರೆ ಎಲ್ಲ ಬೆಳೆಗಳು ಯೂಸ್ ಮಾಡ್ತೀವಿ. ಖಂಡಿತ. ಮತ್ತೆ ಹಾಫ್ ಅನ್ ಅವರ್ಗೆ ತೋಟ ಎಲ್ಲ ನೆಂದೋಗ್ಬಿಡುತ್ತೆ. ಒಂದು 2-2.5 ಇಂಚ್ ನೀರು ಇದ್ರೆ ಒಂದು 30 ಸ್ಪ್ರಿಂಕ್ಲರ್ ಧಾರಾಳವಾಗಿ ಓಡುತ್ತೆ. 40 ಸ್ಪ್ರಿಂಕ್ಲರ್ ಬರುತ್ತೆ 2.5 ಇಂಚ್ ನೀರು. ಓಕೆ, ಖಂಡಿತ. ಕೃತಕ ಮಳೆ ಬಿಲ್ಲೆ ಅಂತ ಡ್ಯಾನ್ಸ್ ಕೂಡ ಆಡ್ಬೋದು. ಅಲ್ಲಿ ನೋಡ್ರೆ ಸಖತ್ತಾಗಿ ಬೀಳ್ತಾ ಇದೆ. ಈ ತರ ಒಂದು ಸೆಟಪ್ ಮಾಡ್ಕೊಂಡ್ರೆ ಖಂಡಿತ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಎಲ್ಲೋ ಅಲ್ಲೋ ಇಲ್ಲೋ ದೂರ ಹೋಗೋದ್ ಬೇಕಾಗಿಲ್ಲ. ಮಕ್ಳು ಮರಿಗಳನ್ನೆಲ್ಲ ತಗೊಂಡ್ಬಂದು ಒಂದು ಪುಟ್ಟದಾಗ ಸೌಂಡ್ ಸಿಸ್ಟಮ್ ಇಟ್ಕೊಂಡ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೊಬೋದು. ಒಂದ್ ಸ್ವಲ್ಪ ಹೊತ್ತು ಯಾವ್ದಲ್ಲಿ ಇದು ಮಧ್ಯಾಹ್ನದ ಹೊತ್ತು ಬಿಸ್ಲಾಗ ಆರಾಮಾಗಿ ನೆನ್ಕೊಂಡು
ಸೊ ಇಷ್ಟೆಲ್ಲ ಒಂದು ಕೆಲವರು ಅಗ್ರಿಕಲ್ಚರ್ ವಿಡಿಯೋಗಳಲ್ಲಿ ಸ್ಪ್ರಿಂಕ್ಲರ್ ಬಗ್ಗೆ ಕೆಲವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೀನಿ. ಬರೀ ಒಂದು ಸ್ಪ್ರಿಂಕ್ಲರ್ ನ ಫಿಟ್ ಮಾಡ್ಬಿಟ್ಟು ಎಕರೆಗೆ ಮಾಡ್ಬೋದು ಅಂತ. ಈ ರೀತಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಯಾರು ಇನ್ಫಾರ್ಮೇಶನ್ ಯಾರು ಕೊಡಲ್ಲ. ಇರ್ರೆ ನಿಮ್ದು ಬಿಸ್ಲಾಕ್ ಚೆನ್ನಾಗಿದೆ, ನಾನು ಆರಾಮಾಗಿ ಇದ್ರಾಗೆ ಓಡಾಡ್ಕೊಂಡು ಇದ್ದೋಗ್ಬಿಡ್ತೀನಿ. ಬಟ್ಟೆಗೆ ಒಂದ್ ಜೊತೆ ಎತ್ಕೊಂಡ್ ಬಂದ್ಬಿಟ್ಟಿದ್ರೆ ಆರಾಮಾಗಿ ಇಲ್ಲೇ ಡ್ಯಾನ್ಸ್ ಮಾಡ್ಬೋದಾಗಿತ್ತು. ಎಲ್ಲೋ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ಸಾರಿ, ಒಟ್ಟಾರೆ ಈ ಮಾಹಿತಿ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದು. ಸೊ ಮಾಹಿತಿ ಎಲ್ಲ ನಿಮ್ಗೆ ತಲುಪಿದೆ ಅನ್ಕೊಂತೀನಿ. ಈ ಮಾಹಿತಿ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮೈಕ್ ಎಲ್ಲ ಇದೆ, ಇಲ್ಲ ಹಂಗಿದ್ರೆ ಬಿಗ್ಲೇ ಬೀಳ್ತಾ ಇಲ್ಲ. ಮೊಬೈಲ್ ಎಲ್ಲ ಜಾಬ್ ಆಗದೆ, ಇನ್ನೊಂದು ಆರಾಮಾಗಿ ನೆನ್ಕೊಂಡಿರ್ತಾ ಇದ್ದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನಷ್ಟು ನಿಮ್ಗೆ ಸಹಕಾರ ಕೊಡಿ, ಇನ್ನಷ್ಟು ಮಾಹಿತಿ ಕೊಡುವಂತ ವಿಡಿಯೋಗಳನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು, ಶುಭ ದಿನ.